ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಕಲರ್ಸ್ ಕನ್ನಡದ TRPಗಳು ಸಿಕ್ಕಾಪಟ್ಟೆ ಉಲ್ಟಾ ಪಲ್ಟಾ ಆಗೋಗಿದೆ ಅಂತ ಹೇಳ್ಬೋದು. ಅಂದರೆ ನಾವು ಎಲ್ಲ ಅಂದ್ಕೊಳ್ತಿದ್ವಿ ನಂದಗೋಕುಲ ಟಾಪಲ್ಲಿ ಇರುತ್ತೆ, ಇದೆಲ್ಲ ಒಂಥರ ಫ್ಯಾಮಿಲಿ ಕುತ್ಕೊಂಡು ನೋಡೋ ಸೀರಿಯಲ್, ತುಂಬ ಅಪ್ಪನ ಪಾತ್ರ ಕೂಡ ಅಲ್ಲಿ ಬರೋ ಮಕ್ಕಳು ಪಾತ್ರ ಕೂಡ ತುಂಬ ಅದ್ಭುತವಾಗಿದೆ. ಇದನ್ನ ಜಾಸ್ತಿ ಕುತ್ಕೊಂಡು ನಮ್ಮ ಜನಗಳು ನೋಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಇದೆಲ್ಲ ಉಲ್ಟಾ ಪಲ್ಟಾ ಆಗೋಗಿದೆ. ಈಗ ಟಾಪ್ ಒನ್ನಲ್ಲಿ ಯಾವ್ದು ಗೊತ್ತಾ ಇರೋದು? ಆ್ಯಕ್ಚುಲಿ ಬಂದು ಗಂಧದ ಗುಡಿ ಟಾಪ್ ಒನ್ನಲ್ಲಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 5.3 ಇದೆ. ಅರ್ಬನ್ ಬಂದು 4.4 ಇದೆ. ಗಂಧದ ಗುಡಿ. ಇನ್ನು ಎರಡನೇ ಸ್ಥಾನ ಬಂದು ನಂದಗೋಕುಲ ಟಾಪ್ ಒನ್ನಲ್ಲಿತ್ತು, ಟಾಪ್ 2ಗೆ ಬಂದ್ಬಿಟ್ಟಿದೆ ಈಗ. ಅರ್ಬನ್ ಪ್ಲಸ್ ರೂರಲ್ ಬಂದು 4.9 ಇದೆ. 5.6 5.4 ಈ ಥರ ತಗೊಳ್ತಿದ್ದು. ಅರ್ಬನ್ ಪ್ಲಸ್ ರೂರಲ್ ಬಂದೀಗ 4.9, ತುಂಬ ಕಡಿಮೆಗೆ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಅರ್ಬನ್ ಬಂದು 4.1 ಇದೆ. ಇನ್ನು ಮೂರನೇ ಸ್ಥಾನ ಬಂದು ಮುದ್ದು ಲಕ್ಷ್ಮಿ ಈಗ ಡಾಕ್ಟರ್ ಆಗ್ತಾರೆ. ಯಾಕಂದರೆ ಭದ್ರಾ ಅವರು ಇದು ನನ್ನ ಮಗು ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ತುಂಬ ಚಾಲೆಂಜ್ ಮಾಡಿಬಿಟ್ಟಿದ್ದಾರೆ. ಅವ್ರ ಹೆಸರು ಗೊತ್ತಿಲ್ಲ ಗೈಸ್, ಇದ್ರಾಗ ಏನೂ ಗೊತ್ತಿಲ್ಲ ಅವ್ರ ಹೆಸರು. ಮುದ್ದು ಸೊಸೆ ಇದೆ ಮೂರನೇ ಸ್ಥಾನದಲ್ಲಿ. ಅರ್ಬನ್ ಪ್ಲಸ್ ರೂರಲ್ ಬಂದು 4.7, ಅರ್ಬನ್ ಬಂದು 4.1. ನಾನು ಹೇಗೆ ಅವ್ರ ಹೆಸರು ಗೊತ್ತಿಲ್ಲ ಅಂದರೆ ನಾನು ಫೋನಲ್ಲಿ ಬರ್ತಿಲ್ಲ, ಅದನ್ನು ಸ್ವಲ್ಪ ನೋಡ್ತೀನಿ ಅಷ್ಟೇ ಸೀರಿಯಲ್ಗಳು. ನಾನು ಟಿ ವಿಲೆಲ್ಲ ಸೀರಿಯಲ್ ನೋಡಲ್ಲ. ಇನ್ನು ನಾಲ್ಕನೇ ಸ್ಥಾನ ಬಂದು ಗೌರಿ ಕಲ್ಯಾಣ ಸೀರಿಯಲ್ ಇದೆ. ಇದು ಕೂಡ ತುಂಬ ಅದ್ಭುತವಾಗಿ ಸೀರಿಯಲ್, ಗಂಡ ಹೆಂಡತಿ ಜಗಳ ಈ ಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಅರ್ಬನ್ ಪ್ಲಸ್ ರೂರಲ್ ಬಂದು 4.5, ಅರ್ಬನ್ ಬಂದು 3.5 ಇದೆ. ಇನ್ನು ಐದನೇ ಸ್ಥಾನ ಬಂದು ಭಾಗ್ಯಲಕ್ಷ್ಮಿ. ಗ್ರೇಟ್ ಗುರು, ಅವಾಗಿಂದನೂ ಕೂಡ ಒಂದು ರೇಂಜಲ್ಲೇ ಇಟ್ಕೊಂಡು ಬಂದಿದೆ. ಅದು ತುಂಬ TRP ಕಡಿಮೆ ಆಗೋಕ್ಕೂ ಬಿಟ್ಟಿಲ್ಲ ಭಾಗ್ಯಲಕ್ಷ್ಮಿ ಸೀರಿಯಲು, ಅದ್ಭುತ ಅಂತಲೇ ಹೇಳ್ಬೋದು. ಅರ್ಬನ್ ಪ್ಲಸ್ ರೂರಲ್ ಬಂದು 3.9 ಇದೆ. ಅರ್ಬನ್ ಬಂದು 3.3 ಇದೆ. ಇನ್ನು ಆರನೇ ಸ್ಥಾನ ಬಂದು ಪ್ರೇಮ ಕಾವ್ಯ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.9 ಇದೆ. ಅರ್ಬನ್ ಬಂದು 2.8 ಇದೆ. ಇನ್ನು ಏಳನೇ ಸ್ಥಾನ ಬಂದು ಭಾರ್ಗವಿ ಸೀರಿಯಲ್ ಇದೆ. ಇದು ಕೂಡ ತುಂಬ ಟಾಪ್ ಹೈಯೆಸ್ಟ್ TRP ಪಡ್ಕೊಳ್ತಿತ್ತು. ಭಾರ್ಗವಿ ಅವ್ರ ಅಪ್ಪ ಇದ್ದಾಗ ಸತ್ತಾದ, ಅವ್ರ ಅಪ್ಪ ತೀರ್ಕೊಂಡಿದ್ದ ಪಾತ್ರ ತೋರಿಸಿದ್ಮೇಲೆ ಅವ್ರು ಅಂದರೆ ಆ ಪಾತ್ರನ ಏನು ಸಾಯಿಸಿದ್ರು ಅಪ್ಪನ ಪಾತ್ರ, ಅವಾಗ ತುಂಬ ಕಡಿಮೆ TRP ಬರೋಕ್ಕೆ ಸ್ಟಾರ್ಟ್ ಆಯಿತು. ಅರ್ಬನ್ ಪ್ಲಸ್ ರೂರಲ್ ಬಂದು 2.9 ಇದೆ ಭಾರ್ಗವಿ ಸೀರಿಯಲ್. ಅರ್ಬನ್ ಬಂದು 2.2 ಇದೆ. ಇನ್ನು ಎಂಟನೇ ಸ್ಥಾನ ಬಂದು ಅಫ್ಕೋರ್ಸ್ ನಮ್ಮ ಇವ್ರದ್ದು ಸುರಾಜ್ ಅವ್ರದ್ದು ಪವಿತ್ರ ಬಂಧನ ಸೀರಿಯಲ್ಲು. ಈಗ ಪರವಾಗಿಲ್ಲ ಗೈಸ್, 2.2 2.5 ಎಲ್ಲ ಇತ್ತು, ಈಗ 2.8 ಬಂದಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.8 ಇದೆ. ಅರ್ಬನ್ ಬಂದು 2.5 ಇದೆ. ಇದು ತುಂಬ ಟೈಮ್ ಕೂಡ ತುಂಬ ಲೇಟ್ ಆಗೋಯ್ತು, ನಮ್ಮ ಜನಗಳು ಮಲ್ಕೊಳ್ಳೋ ಹೊತ್ತು. ಸ್ವಲ್ಪ ಅದಕ್ಕೋಸ್ಕರ ಏನಂತಾರೆ ಕಡಿಮೆ ನೋಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಆಲ್ಮೋಸ್ಟ್ ಜನ ಸುರಾಜ್ಗೋಸ್ಕರನೇ ನೋಡ್ತಿರ್ತಾರೆ. ಕಥೆನ ತುಂಬ ಡಬ್ಬ ಥರ ತೊಗೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ನಿಜವಾಗ್ಲೂ ಕತೆ ಇಷ್ಟ ಆಗಲಿಲ್ಲ ಸುರಾಜ್ ಇನ್ನೂ ಒಂಥರ ಪಾತ್ರ ಇನ್ನೂ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ಬೋದಾಗಿತ್ತು. ಬಟ್ ಕತೆ ನಿಜವಾಗ್ಲೂ ನನಗೆ ಇಷ್ಟ ಆಗ್ತಾಯಿಲ್ಲ. ಇನ್ನು ಒಂಬತ್ತನೇ ಸ್ಥಾನ ಬಂದು ರಾಣಿ ಸೀರಿಯಲ್ ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಸೀರಿಯಲ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ತೊಗೊಂಡೋಗ್ತಾ, ಹುಡುಗಿ ಆ್ಯಕ್ಟಿಂಗ್ ಇದೆಲ್ಲ ಅದ್ಭುತ. ಅರ್ಬನ್ ಪ್ಲಸ್ ರೂರಲ್ ಬಂದು 1.5 ಇದೆ. ಅರ್ಬನ್ ಬಂದು 1.4 ಇದೆ. ನಿಮ್ಮ ಪ್ರಕಾರ ಯಾವ ಸೀರಿಯಲ್ ಕತೆ, ಕಲರ್ಸ್ ಕನ್ನಡದಲ್ಲಿ ಇಷ್ಟು ಸೀರಿಯಲ್ ಹೇಳಿದ್ನಿ, ಇದರೆಲ್ಲ ನಿಜವಾಗ್ಲೂ ಕತೆ ಯಾವುದು ಚೆನ್ನಾಗಿಲ್ಲ? ನಿಮ್ಮ ಅನಿಸಿಕೆ, ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಯಾವ ಸೀರಿಯಲ್ ಕತೆ ತುಂಬ ಚೆನ್ನಾಗಿದೆ, ಯಾವ ಸೀರಿಯಲ್ ಕತೆ ಚೆನ್ನಾಗಿಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂದರೆ ಸುರಾಜನ್ನ ಇಟ್ಕೊಂಡು ನಿಜವಾಗ್ಲೂ ಅದ್ಭುತವಾಗಿ ತೊಗೊಂಡೋಗ್ಬೋದು ಸೀರಿಯಲು. ಕತೆ ಎಲ್ಲೋ ಒಂದು ಕಡೆ ಎಡುತ್ತದೆ, ಅಂದರೆ ತಮ್ಮನ ಪಾತ್ರನೂ ಸಾಯಿಸ್ಬಿಟ್ರು, ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಎಡ್ವರ್ಟ್ ಮಾಡಿದ್ರು ಅನಿಸ್ತು. ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಟಾಪ್ ಸೀರಿಯಲ್ ಅನಿಸಿತ್ತು ನಂದಗೋಕುಲ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದು ನೋಡೋದಕ್ಕೆ. ಅದೇ ರೀತಿ ನಂದಗೋಕುಲ ಸೀರಿಯಲ್ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಯಾರೂ ನೋಡ್ತಾನೆ ಇರಲಿಲ್ಲ. ನಂತರ ಯಾವಾಗ ಒಂದು ಮೀನಾ ಅನ್ನೋ ಒಂದು ಪಾತ್ರ ಬಂತಲ್ಲ, ಅವಾಗಿಂದ ಇಂಟ್ರೆಸ್ಟಿಂಗ್ ಆಗಿದ್ದು. ತುಂಬ ಚೆನ್ನಾಗಿದೆ ಆ ಸೀರಿಯಲು. ಅದೇ ರೀತಿ ಗಂಧದ ಗುಡಿ ಸೀರಿಯಲ್ ಅದು ಕೂಡ ಚೆನ್ನಾಗಿದೆ. ರಾಣಿ ಚೆನ್ನಾಗಿದೆ. ಈ 3 ಸೀರಿಯಲ್ಲು, ಗೌರಿ ಕಲ್ಯಾಣ ಸ್ವಲ್ಪ ಅದು ನನಗೆ ಸ್ವಲ್ಪ ಇಷ್ಟ. ಈ 4 ಸೀರಿಯಲ್ ನಂಗೆ ತುಂಬ ಇಷ್ಟ ಗೈಸ್. ನಿಮ್ಮ ಪ್ರಕಾರ ಸಾರಿ ಗೈಸ್, ನನಗೆ ಯಾವಾಗಲೂ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ. ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ ಸೀರಿಯಲ್ ಯಾವುದು? ಯಾವ ಕತೆ ತುಂಬ ಚೆನ್ನಾಗಿದೆ, ಯಾವ ಸೀರಿಯಲ್ ಕತೆ? ಅದೇ ರೀತಿ ಯಾವ ಸೀರಿಯಲ್ ಕತೆ ನಿಮ್ಗೆ ಇಷ್ಟ ಆಗಲ್ಲ ಆದರೂ ಇಷ್ಟಪಟ್ಟು ನೋಡ್ತೀವಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.